ಎಲ್ಲರಿಗೂ ದೇವಿಸ ನ್ಯಾಚುರಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಕೊನೆ ವಿಡಿಯೋದಲ್ಲಿ ಜೀವಾಮೃತ ರೆಡಿ ಮಾಡೋಕ್ಕೆ ಏನೇನು ವಸ್ತುಗಳು ಬೇಕಂತ ಹೇಳಿ ನೋಡಿದ್ವಿ. ಈ ವಿಡಿಯೋದಲ್ಲಿ ಜೀವಾಮೃತ ಯಾವ ಥರ ರೆಡಿ ಮಾಡ್ಬೇಕಂತ ಹೇಳಿ ನೋಡೋಣ. ಫಸ್ಟ್ 200 ಲೀಟರ್ ಡ್ರಮ್ಮಲ್ಲಿ 150 ಲೀಟರ್ ಅಷ್ಟು ನೀರು ತಗೋಬೇಕು. 150 ಲೀಟರ್ ತಗೋಬೇಕು. ಮತ್ತು ತುಂಬಿಸ್ಬೇಡ್ರಿ ಫುಲ್. 200 ಲೀಟರ್ ಡ್ರಮ್ಮಲ್ಲಿ 150 ಲೀಟರ್ ನೀರು ತಗೊಂಡು ಇದ್ರೊಳಗೆ ಫ್ರೆಶ್ ಸಗಣಿ ಅಂದ್ರೆ ಆಕಳದ್ದು ಫ್ರೆಶ್ ಸಗಣಿ ನೋಡ್ರಿ, ಈ ಥರ ತೇವಾಂಶ ಇರ್ಬೇಕು ಸಗಣಿ ಒಳಗೆ. ಈ ಥರ ಸಗಣಿ 10 kg ಅಷ್ಟು ಸಗಣಿ ಹಾಕ್ರಿ. ದೇಸಿ ಆಕಳದ ಸಗಣಿ 10 kg. ಇಷ್ಟು ಹಾಕಿದ್ಮೇಲೆ ಗೋಮೂತ್ರ 10 ಲೀಟ್ರ್. ನೆಕ್ಸ್ಟ್ ಇವಾಗ ಕಡ್ಲಿ ಹಿಟ್ಟು. ನಾನೇನು ಮಾಡೀನಿ ಅಂದರೆ ಕಡ್ಲಿ ಹಿಟ್ಟು 1 kg ತಗೊಂಡಿನಿ. 1 kg ಉರ್ದು ಮತ್ತು ತೊಗರಿದ್ದು 2 ಮಿಕ್ಸ್ ಆಗಿದ್ದಿಟ್ಟು 1 kg ತಗೊಂಡಿನಿ. ಎಲ್ಲ ಕಾಳದ್ದು ಹಿಟ್ಟು, ಯಾವುದು ಬೇರೆದು ಯಾವುದು ಮಿಕ್ಸ್ ಮಾಡ್ತಿಲ್ಲ. 1 kg ಅಷ್ಟು ಕಡ್ಲಿ ಹಿಟ್ಟು ಹಾಕಿ. ಈಗ 1 kg ಮೇಲೆ ಐತೆ ಸ್ವಲ್ಪ ತೊಗರಿ ಮತ್ತು ಉರ್ದು ಕಳೆದಿಟ್ಟು ನಾವು 1 kg ಅಷ್ಟೇ ಹಾಕ್ತೀವಿ. ಇವಾಗ ಬೆಲ್ಲ 2 kg ಹಾಕ್ರಿ. ನಾನು ಕೊನೆ ವಿಡಿಯೋದಲ್ಲಿ ನಾನು ಎಷ್ಟು 5 kg ಅಂತ ಹೇಳಿದ್ದೆ. ಯಾಕಂದರೆ ನೀವು ಇವಾಗ 200 ಲೀಟ್ರ್ ರೆಡಿ ಮಾಡಿರಲ್ಲ ಜೀವಾಮೃತ ಮಾಡ್ತೀವಲ್ಲ, ಈ 200 ಲೀಟ್ರ್ ಒಳಗೆ ನಾವು ಒಂದು 50 ಲೀಟ್ರ್ ಯೂಸ್ ಮಾಡಿವಿ ಅನ್ಕರಿ, ಅವಾಗ 150 ಲೀಟ್ರ್ ಆಗುತ್ತೆ ಇನ್ನು ಉಳ್ಕಿದ್ದು. ಇನ್ನು ಅದನ್ನು ಮತ್ತೆ 200 ಲೀಟ್ರ್ ಮಾಡ್ಕೋಬೋದು. ಬೆಲ್ಲ ಹಾಕ್ಬಿಟ್ಟು ಅದ್ರೊಳಗೆ ಇನ್ನು ಉಳ್ಕಿದ್ದು ಒಂದು 2 kg or 3 kg ಬೆಲ್ಲ ಉಳಿದಿರುತ್ತಲ್ಲ, ಅದು ಬೆಲ್ಲ ಹಾಕಿ ಮತ್ತೆ ನೀರು ಹಾಕೊಂಡ್ಬಿಟ್ರೆ 200 ಲೀಟ್ರ್ ರೆಡಿ ಆಗ್ಬಿಟ್ಟು ಮತ್ತೆ ನಾವು ಹಂಗೆ ಯೂಸ್ ಮಾಡ್ಕೋಬೋದು ಮತ್ತೆ ಅದು. ಸೊ ಅದಕ್ಕೋಸ್ಕರ ನಾನು 5 kg ಹೇಳಿದ್ದೆ. ಇವಾಗ ಬೆಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ ಕವರ್ಗೆಲ್ಲ ಅಂಟ್ಕೊಂಡೈತೆ. ಸ್ವಲ್ಪ ಪೊಡಿ ಮಾಡಿನಿ. ಪೊಡಿ ತರಿಸಿ ಚೀಲದೊಳಗೆ ಹಾಕಿ ಪೊಡಿ ಮಾಡ್ಕೊಂಡು ಹಾಕ್ರಿ, ಡೈರೆಕ್ಟ್ ಹಾಕ್ಬೇಡ್ರಿ ಬೆಲ್ಲ. ನೆಕ್ಸ್ಟ್ ಏನಂದ್ರೆ ಸಾವಯವ ಮಣ್ಣು, ಸಾವಯವ ರೀತಿಯಲ್ಲಿರೋ ಫಲವತ್ತವಾದ ಮಣ್ಣು ಬೇಕಾಗುತ್ತೆ. ನಾನು ಹಳೆ ವಿಡಿಯೋ ಶಾರ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿನಿ ಯಾವ ಥರ ಮಣ್ಣು ತಗೋಬೇಕಂತೇಳಿ. ಒಂದ್ಸತಿ ಅದನ್ನ ನೋಡ್ರಿ. ಇವನ್ನೆಲ್ಲ ಹಾಕಿದ್ಮೇಲೆ ನಾವು ಇದನ್ನ ತಿರ್ಸ್ಬೇಕು, ಅಂದ್ರೆ ಇದನ್ನ ಮಿಕ್ಸ್ ಮಾಡಬೇಕು. ಯಾವತ್ತು ಮಿಕ್ಸ್ ಮಾಡುವಾಗ ರೈಟ್ ಹ್ಯಾಂಡ್ ಸೈಡ್ ಮಾತ್ರ ಈ ಥರ ರೈಟ್ ಹ್ಯಾಂಡ್ ಸೈಡ್ ತಿರ್ಸ್ಬೇಕು. ನಾವು 150 ಲೀಟ್ರ್ ನೀರು ಹಾಕಿದ್ವಿ, ಅದು ನೋಡ್ರಿ ಇವಾಗ ಆಲ್ರೆಡಿ ಫುಲ್ ಆಯ್ತು. 200 ಲೀಟ್ರಿಗೆ ಫಿಲ್ಲಪ್ ಆಗುತ್ತೆ ಅದು ಕಂಪ್ಲೀಟ್. ಈ ಥರ ದಿನಕ್ಕೆ ಮುಂಜಾನೆ ಒಂದ್ಸತಿ, ಸಂಜೆ ಒಂದ್ಸತಿ, ಒಂದು 5 ರಿಂದ 6 ದಿವಸ ರೆಡಿ ಆಗುತ್ತೆ ನಿಮಗಿದು. ಡೈಲಿ ಮಾರ್ನಿಂಗ್ ಒಂದ್ಸತಿ, ಈವ್ನಿಂಗ್ ಒಂದ್ಸತಿ, ಒಂದು 5 ಮಿನಿಟ್ಸ್ or 2 ಮಿನಿಟ್ಸ್ 2 ರಿಂದ 5 ನಿಮಿಷ ಈ ಥರ ರೈಟ್ ಹ್ಯಾಂಡ್ ಸೈಡ್ ರೊಟೇಟ್ ಮಾಡಿದರೆ ಜೀವಾಮೃತ ರೆಡಿ ಆಗುತ್ತೆ. ರೆಡಿಯಾಗಿ ಜೀವಾಮೃತ ಯಾವ ಥರ ಯೂಸ್ ಮಾಡ್ಬೇಕಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಧನ್ಯವಾದಗಳು.